ಆ ಬಾಲಕ ಬಡತನದ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದವರು, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲೇ ಓದ್ತಿರೋದು. ಆದರೆ ತನಗೆ ಸಿಕ್ಕಂತ ವಸ್ತುಗಳನ್ನೇ ಬಳಸಿಕೊಂಡು ಆ ವಿದ್ಯಾರ್ಥಿ ಈ ಡ್ರೋನ್ ನಿರ್ಮಿಸಿ ಅದನ್ನು ಯಶಸ್ವಿಯಾಗಿ ಹಾರಿಸಿ ಎಲ್ಲರ ಗಮನ ಸೆಳೆದಿದ್ದಾನೆ. ಕೈಯಲ್ಲಿ ಒಂದು ರಿಮೋಟ್, ಕಣ್ಣು ಮಿಟುಕಿಸೋದ್ರೊಳಗೆ ಆಕಾಶಕ್ಕೆ ಹಾರಿದ ಡ್ರೋನ್. ಕನ್ನಡ ಮಾಧ್ಯಮ ಓದೋ 8ನೇ ತರಗತಿ ವಿದ್ಯಾರ್ಥಿಯ ಈ ಸಾಧನೆ ಇದೀಗ ಭಾರಿ ಗಮನ ಸೆಳೆದಿದೆ. ಕಡು ಬಡತನದಲ್ಲೂ 8ನೇ ತರಗತಿ ವಿದ್ಯಾರ್ಥಿಯ ಅದ್ಭುತ ಆವಿಷ್ಕಾರ. ಬೆಂಗಳೂರಿನ ಬಾಗಲಗುಂಟೆ ಶಾಲೆಯಲ್ಲಿ ಅಪರೂಪದ ಪ್ರತಿಭೆ. ಈತ ಶ್ರೇಯಸ್ ಬೆಂಗಳೂರಿನ ಬಾಗಲಗುಂಟೆ ಬಳಿಯ ಶ್ರೀ ಗಂಗಾಧರೇಶ್ವರ ಅನುದಾನಿತ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದಾನೆ. ಈ ಶ್ರೇಯಸ್ ಇತ್ತೀಚೆಗೆ ವಿಜ್ಞಾನ ಮೇಳ ಸ್ಪರ್ಧೆಯಲ್ಲಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾನೆ. ಸ್ಥಳೀಯವಾಗಿ ಸಿಗುವ ಕಚ್ಚಾ ವಸ್ತುಗಳನ್ನು ಬಳಸಿ ಡ್ರೋನ್ ನಿರ್ಮಿಸಿ ಎಲ್ಲರ ಗಮನ ಸೆಳೆದಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ವಿಜ್ಞಾನದ ಆವಿಷ್ಕಾರದಲ್ಲಿ ತೊಡಗಿಸಿಕೊಂಡು ಇತರೆ ವಿದ್ಯಾರ್ಥಿಗಳಿಗೂ ಮಾದರಿಯಾಗಿದ್ದಾನೆ. ವಿಜ್ಞಾನ ದಿನಾಚರಣೆಗೆ ಮಗುವಿಗೆ ಹೇಳಿವಿ, ಏನಾದರೂ ನಿನ್ನ ಕಡೆಯಿಂದ ಏನು ಮಾಡ್ತೀವಿ ಮಾಡು ಅಂತೇಳಿ. ನಾವು ಮಾಡ್ಕೊಂಡು ಬಂದಾಗ ನೋಡಿದ್ದವನು ಅಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿಯನ್ನು ನಾನು ಬಂದು ನೋಡಿವಿ. ಆರಿಸುವಾಗ ಗೊತ್ತಾಯಿತು ಇವನಲ್ಲಿ ಭಾಳ ಕ್ರಿಯೇಟಿವಿಟಿ ಇದೆ. ಯೂಟ್ಯೂಬಲ್ಲೆಲ್ಲ ನೋಡಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಇತ್ತು ಸರ್, ಅದಕ್ಕೋಸ್ಕರ ನಾನೆಲ್ಲ ಮಾಡಿದ್ದೀನಿ, ಎಲ್ಲ ಓನಾಗೆ ಮಾಡಿದ್ದೀನಿ ಅಂತ ಹೇಳಿದೆ. ಭಾಳ ಸಂತೋಷ ಆಗ್ಬಿಡ್ತು ಸರ್. ನಾವು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಸ್ವಲ್ಪ ಏನಾದರೂ ಬೇರೆ ಕಂಡಿತಾನೆ ಅಂತಕ್ಕಂಥದ್ದು ಅಭಿಮಾನ ನಮಗೆ ಬಂದ್ಬಿಡ್ತು ಎಲ್ಲ ಟೀಚರ್ಸ್ಗೂ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ ಶ್ರೇಯಸ್ 4 ಮೈಕ್ರೋ ಡಿಸಿಮೀಟರ್, 4 ಫ್ಯಾನ್, ಮಧು ಪ್ಲೇಟ್ ವೈರ್, ಪಿನ್, ಬ್ಯಾಟರಿ, ರಿಮೋಟ್ಗಳನ್ನು ಬಳಸಿ ಡ್ರೋನ್ ಸಿದ್ಧಪಡಿಸಿದ್ದು ಮುಂದೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕೆಂಬ ಕನಸಿದೆ ಅಂತ ಮನದ ಮಾತು ಬಿಚ್ಚಿಟ್ಟಿದ್ದಾನೆ. ನನಗೆ ಮೊದಲಿಂದಲೂ ಡ್ರೋನ್ ಯಾವ ಥರ ಆರುತ್ತೆ, ನಾನು ಹೆಂಗೆ ಮಾಡ್ಬೋದು ಅಂತ ಐಡಿಯಾ ಐತೆ ಸರ್. ನಾನು ಇದ್ರ ಐಟಮ್ಗಳೆಲ್ಲ ಬಳಸಿ ಮಾಡಿದೆ ಸರ್. ಅಲ್ಲಿ 4 ಮೈಕ್ರೋ ಮಿನಿ ಡಿಸಿ ಮೀಟರ್ ಬಳಸಿದ್ದೀನಿ ಸರ್. 4 ಫ್ಯಾನ್ ಹಾಕಿನಿ ಸರ್. ಒಂದೊಂದಕ್ಕೆ ಒಂದು ಡಿಸಿ ಮೀಟರ್ಗೆ ಒಂದು ಫ್ಯಾನ್ ಹಾಕಿನಿ, ಮತ್ತೆ ಒಂದು ಮದರ್ ಪ್ಲೇಟ್ ತಂದೀನಿ, ಮತ್ತೆ ವೈರ್ಗಳೆಲ್ಲ ಪಿನ್ ವೈರ್ ಹಾಕಿನಿ ಸರ್. ಒಂದು ವೈರ್ಗೆ ಒಂದು ಪಿನ್ ಸೇರ್ಸೋ ಥರ ಹಾಕಿನಿ ಸರ್. ಮತ್ತೆ ಒಂದು ಬ್ಯಾಟ್ರಿ ಕೊಟ್ಟಿನಿ ಸರ್. ಮತ್ತೆ ರಿಮೋಟಿಗೆ ಒಂದು ರಿಮೋಟ್ ತಗೊಂಡು ಅಲ್ಲಿಗೆ ಸ್ವಿಚ್ಗಳ ವೆಲ್ಡಿಂಗ್ ಮಾಡ್ಕೊಂಡು ಹೋಗಿನಿ ಸರ್. ಕಂಟ್ರೋಲ್ ಬರಬೇಕಂತ ಹೇಳಿ ಸರ್ ಒಂದು ಇದನ್ನ ವೆಲ್ಡಿಂಗ್ ಮಾಡಿದ್ದೀನಿ ಸರ್. ಅದರಿಂದ ಸಿಗ್ನಲ್ ಪಾಸ್ ಆಗುತ್ತೆ ಸರ್. ಅದರಿಂದ ಸಿಗ್ನಲ್ ಪಾಸ್ ಆಗ ಡ್ರೋನ್ ಆಗಿ ಹಾರುತ್ತೆ ಸರ್. ಮಂಡ್ಯ ಮೂಲದ ಶ್ರೇಯಸ್ ಕುಟುಂಬದವರು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಯಾವ ಕಾನ್ವೆಂಟ್ ಶಾಲೆಯ ಮಕ್ಕಳಿಗೂ ಕಡಿಮೆ ಇಲ್ಲದಂತೆ ಆವಿಷ್ಕಾರವೊಂದನ್ನು ಮಾಡಿ ಶ್ರೇಯಸ್ ಕುಟುಂಬ ಮತ್ತು ಶಾಲೆಗೆ ಕೀರ್ತಿ ತಂದಿದ್ದಾನೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.